ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ಕಥೆಗಳು ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಥೆಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹೃದಯವ ಕಾದಿರಿಸು ನನಗಾಗಿ ಭಾಗ 37. ಮಲ್ಲನಗೌಡರ ಮನೆಯಲ್ಲಿ ಹಿಂಗಾರು ಪೂಜೆಗೆ ಹೊರಟಿದ್ರು ಎಲ್ಲ. ಜಾನು ಅಂತೂ ಅದೆಷ್ಟು ಮುದ್ದಾಗಿ ಎಲ್ಲವ ಸವಿಯುತ್ತಾ ನೋಡುತ್ತಿದ್ಲು. ಪುಟ್ಟ ಮಗು ಕಾಲನ್ನ ಆಡಿಸುವಂತೆ ಕಾಲು ಆಡಿಸುತ್ತಾ ರಾಮ್ ಕೈ ಹಿಡಿದು ಕುಡಿತಿದ್ಲು. ಹಾ, ನಿಧಾನವಾಗಿ ಇಡೀರಿಯಲ್ಲ. ಹೇ ವಿನಯ, ಬುತ್ತಿ ಗಂಟೆಲ್ಲ ತೆಗೆದು ಮೋಟಾರ್ ಮನೆಯೊಳಗಿಡು ಎಂದು ಮೊದಲು ಕೆಳಗೆ ಇಳಿದ್ರು ಗೌಡ್ರು. ನಂತರ ಗಿರಿಜಾ, ವಿಷಾದ, ಉಳಿದವರು ಇಳಿದ್ರು. ಹೇ, ಎಷ್ಟು ಚೆನ್ನಾಗಿದೆ ಅಲ್ವ ರಾಮ್ ಈ ತೋಟ. ಆ ಕಡೆ ತೆಂಗು, ಈ ಕಡೆ ಅಡಿಕೆ, ಇಲ್ಲಿ ವಿಳೆದೆಲೆ. ಅಬ್ಬಾ, ಎಷ್ಟು ಬ್ಯೂಟಿಫುಲ್ ಎಂದು ಜಾನು ಕಣ್ಣಳಿಸಿ ನೋಡುವಾಗ ಅವಳ ಬಳಿ ಬಂದ ಪುಟ್ಟ ವಿದ್ಯಾ, ಅಕ್ಕ, ನೀವು ಯಾಕೆ ಈ ಥರ ಮಾತಾಡೋದು ಎಂದು ಕೇಳಿದಳು ಮುಗ್ಧವಾಗಿ. ಈ ಥರ ಅಂದರೆ ಯಾವ ಥರ ವಿದ್ಯಾ ಎಂದು ಜಾನು ಕೇಳಿದಾಗ ಅವರತ್ತ ಬಂದ ವಿಶಾಲ, ವಿದ್ಯಾ, ಅಕ್ಕನ ಜೊತೆ ಹಾಗೆಲ್ಲ ಮಾತಾಡಬಾರ್ದು, ನಡಿ, ಪೂಜೆಗೆ ಸಮಯ ಆಗುತ್ತೆ ಎಂದು ಕರೆದುಕೊಂಡು ನಡೆದಳು. ಅಪ್ಪ, ಈ ಹಿಂಗಾರು ಅಂದ್ರೇನು, ಅದಕ್ಕೆ ಯಾಕೆ ಪೂಜೆ ಮಾಡ್ತಿರೋದು ಎಂದು ಗೌಡರ ಹಿಂದೆಯೇ ಓಡಿ ಬಂದಳು ಜಾಲು ಕೆಲ ಸಮಯದ ನಂತರ. ಹಾಂ, ಇದು ಅಡಿಕೆ ಇದೆಯಲ್ಲ, ಮೊದಲ ಬಾರಿಗೆ ಕಾಯಿ ಬಿಡುವುದಕ್ಕೆ ಶುರು ಮಾಡಿದೆ. ಅದಕ್ಕೆ ಪೂಜೆ ಮಾಡಿ ಮುಂದಿನ ಬೆಳೆ ಎಲ್ಲ ಚೆನ್ನಾಗಿ ಬರಲಿ ಅಂತ ಬೇಡಿಕೊಳ್ಳೋದು ಎಂದು ಹೇಳಿದಾಗ ಕಣ್ಣರಳಿಸಿದ್ಲು ಜಾನಕಿ. ಇವಾಗ ಹೆಣ್ಣು ಮಕ್ಕಳು ಬಸುರಿಯಾದಾಗ ಮುಂದೆ ಯಾವ ತೊಂದರೆ ಇಲ್ಲದೆ ಹೆರಿಗೆ ಸುಸೂತ್ರವಾಗಿ ಆಗಲಿ, ಹಾಗೆ ಮಗು ಮತ್ತು ತಾಯಿ ಇಬ್ಬರ ಆರೋಗ್ಯ ಚೆನ್ನಾಗಿರಲಿ ಅಂತ ಸೀಮಂತ ಮಾಡೋದಿಲ್ವಾ, ಆ ರೀತಿ ಇದು ಸಹ ಪೂಜೆ. ಬರುವ ಫಲ ಎಲ್ಲ ಚೆನ್ನಾಗಿರಬೇಕು ಅಂತ ಎಂದು ಗಿರಿಜಾ ಅವರು ಹೇಳಿದಾಗ ಮನಸ್ಸು ಅರಳಿತು ಅವಳದು. ಅವರು ಹೇಳಿದ ಅಷ್ಟು ಮಾತಿನಲ್ಲಿ ಅವಳ ತಲೆಗೆ ಹೋಗಿದ್ದು ಒಂದೇ, ಬಸುರಿ ಮತ್ತು ಸೀಮಂತ. ಖುಷಿಯಲ್ಲಿ ತುಟಿಯ ಮೇಲೆ ಬೆರಳಿಟ್ಟು ಹುಡುಗಿ ಪೂಜೆ ಆಗುವವರೆಗೂ ಸುಮ್ಮನೆ ನಿಂತು ನೋಡುತ್ತಿದ್ಲು. ಒಂದೇ ಒಂದು ಬಾರಿಗೆ ಓಡಿದಳು ತನ್ನ ಗಂಡನ ಬಳಿಗೆ. ಇತ್ತ ಬೆಂಗಳೂರಿನ ಮನೆಯ ಪರಿಸ್ಥಿತಿಯೇ ಬೇರೆ ಆಗಿತ್ತು. ದನಿಗೆ ಹೇಗೆ ಹೇಳಬೇಕು ತಿಳಿಯದೆ ಅಭಿ ಮಾತ್ರ ಅವಳ ಜೊತೆ ಮಾತನಾಡುವುದನ್ನೇ ಬಿಟ್ಟು ಬಿಟ್ಟಿದ್ದ. ಅವಳ ಕಣ್ಣಿಗೆ ಕಾಣುವ ಅವಕಾಶ ಎಲ್ಲವ ಬಿಟ್ಟು ಬಿಟ್ಟಿದ್ದ. ಆದರೆ ಅವ ದನಿ ಎಲ್ಲೇ ಹೋದರೂ ಬಾಡಿಗಾರ್ಡ್ ಕಡೆಯಿಂದ ವಿಷಯ ತಿಳಿದುಕೊಂಡು ಒಮ್ಮೆಯಾದರೂ ಅವಳ ನೋಡಿ ಬರುತ್ತಿದ್ದ. ಲಕ್ಕಿ ಧನಲಕ್ಷ್ಮಿ ಪ್ರೀತಿ ಸುಮ್ಮನೆ ನಡೆಯುತ್ತಿತ್ತು. ಇಬ್ಬರೂ ಒಬ್ಬರನ್ನೊಬ್ಬರು ಪರಸ್ಪರ ಅರ್ಥ ಮಾಡಿಕೊಳ್ಳುತ್ತಿದ್ದರು. ರಾಮ್, ನನಗೆ ಹೆದರಿಕೊಂಡು ಓಡಿ ಹೋಗಿದ್ದೀಯಲ್ವಾ, ಅದು ಸಹ ಒಂದೇ ಒಂದು ಕ್ಲೂ ಕೊಡದ ಹಾಗೆ. ಇಷ್ಟಕ್ಕೆ ಮುಗಿದಿಲ್ಲ ಕತೆ ಇನ್ನು. ನೀನು ವಾಪಸ್ ಬರುವಷ್ಟರಲ್ಲಿ ಒಬ್ಬೊಬ್ಬರು ನರಳುವ ಹಾಗೆ ಮಾಡ್ತೀನಿ. ಇಲ್ಲಿ ಆಗ್ತಿರೋ ಹಿಂಸೆ ನಿನಗೆ ಹೇಗೋ ತಲುಪಿ ನೀನು ಓಡಿ ಬರ್ತೀಯ. ಹೆಂಡ್ತಿನ ಸರಿ ಮಾಡಿಸೋಕೆ ಹೋಗಿದ್ದೀಯಲ್ವಾ, ನೋಡ್ತಿರು ಇಲ್ಲಿರೋ ಒಬ್ಬೊಬ್ಬರನ್ನು ಹೇಗೆ ಮೆಂಟಲಿ ಶಾಕ್ ಮಾಡ್ತೀನಿ ಅಂತ ಎಂದು ಹೇಳಿ ಯೋಚಿಸುತ್ತಿದ್ದ ಸೌರಭ್. ಆದರೆ ಅವನ ಫೋನಿಗೆ ತಟ್ಟನೆ ಅವನ ಹುಡುಗರಿಂದ ಬಂದ ವಿಡಿಯೋ ನೋಡಿದ್ದ ಹೌಹಾರಿಬಿಟ್ಟ. 4 ದಿನದಲ್ಲಿ ರಾಮಣ್ಣ ಆಗಿರುವ ಸ್ಥಿತಿ ನೋಡಿ ತಣ್ಣಗೆ ಕುಳಿತು ಬಿಟ್ಟ. ಜಾನು, ಎಲ್ಲ ನೋಡಿ ಖುಷಿ ಆಯ್ತಾ, ಏನು ಅನ್ನಿಸ್ತಾ ಇದೆ ನಿನಗೆ ಎಂದ ರಾಮ್ ಅವಳ ಕೈ ಹಿಡಿದು ಸುತ್ತ ನೋಡುತ್ತಾ. ಹ್ಞೂ ರಾಮ್, ಎಲ್ಲ ಚೆನ್ನಾಗಿದೆ, ಮತ್ತೆ ಮತ್ತೆ ನನಗೆ ನನಗೆ ಎಂದು ರಾಗ ತೆಗೆದಳು ಮೆಲ್ಲಗೆ. ಅವಳ ನೋಡಿದ ರಾಮ್, ಹೇಳಮ್ಮ, ಏನು ಬೇಕು, ಎಳನೀರು ಕುಡಿತೀಯಾ ಎಂದ ನಗುತ್ತಾ. ಅಡ್ಡಡ್ಡ ತಲೆ ಆಡಿಸಿದ್ಲು. ಮತ್ತೆ ಹಣ್ಣೇನಾದರೂ ಬೇಕಾ ಎಂದ ಮತ್ತೆ ಮತ್ತೆ ತಾದೆ ಅಡ್ಡಡ್ಡ ಆಡಿಸಿದ್ಲು. ಏನು ಬೇಕು ಬಾಯ್ ಬಿಟ್ಟು ಹೇಳಮ್ಮ, ನಾನು ಕೊಡಿಸ್ತೀನಲ್ವಾ ಎಂದು ಹೇಳಿದಾಗ ಅವನ ಹತ್ತಿರಕ್ಕೆ ಬಂದವಳು, ನನಗೆ ನನಗೆ ನಂಗೆ ಪಾಪು ಬೇಕು ರಾಮ್, ನಾನು ಸೀಮಂತ ಮಾಡಿಸ್ಕೊಳ್ಬೇಕು ಎಂದು ಜಾನು ನುಲಿಯುತ್ತಾ ಹೇಳಿದಾಗ ಉಗುಳು ನುಂಗಿದ ರಾಮ. ಅದೆಷ್ಟು ಮುದ್ದಾಗಿ ಕೇಳುತ್ತಿದ್ದಾಳೆ. ಜಾನು, ಹೀಗೆ ಮಾತನಾಡಬಾರ್ದು ಆಯ್ತಾ, ಮನೆಗೆ ಹೋಗಿ ನಾವಿಬ್ಬರೇ ಇದ್ದಾಗ ಮಾತಾಡೋಣ ಎಂದ ಅವಳನ್ನು ಡೈವರ್ಟ್ ಮಾಡಲು ನೋಡುತ್ತಾ. ಇಲ್ಲ, ಅಮ್ಮ ಹೇಳಿದ್ರು ಹಿಂಗಾರು ಅಂದರೆ ಪಾಪು ಥರ ಅಂತೆ, ಅದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ಅಂತೆ. ನನಗೂ ಪಾಪು ಬೇಕು, ನನಗೂ ಸೀಮಂತ ಬೇಕು ಎಂದು ಅವಳು ಹೇಳಿದಾಗ ಏನು ಹೇಳಬೇಕೋ ತಿಳಿಯದಾಗಿತ್ತು ಅವನಿಗೆ. ಸರಿ, ಆದರೆ ಒಂದು ಕಂಡೀಷನ್ ಇದೆ ಜಾನು ಎಂದ ರಾಮ್ ಅವಳ ಹಠ ತಡೆಯಲು. ಇವಾಗ ನೀನು ಪ್ರೆಗ್ನೆಂಟ್ ಆದರೆ ಅಭಿ ಮದುವೆ ಅಷ್ಟರಲ್ಲಿ ನಿನಗೆ ದೊಡ್ಡ ಹೊಟ್ಟೆ ಬಂದಿರುತ್ತೆ ಅಲ್ವಾ, ಆಗ ನೀನು ಓಡಾಡೋಕೆ ಬೇಕಾಗಿದ್ದು ಊಟ ಮಾಡೋಕ್ಕಾಗೋದೇ ಇಲ್ಲ. ಅದಕ್ಕೆ ಅಭಿ ಮದುವೆ ಆದಮೇಲೆ ಪಾಪು ಆದರೆ ಹೇಗೆ ಎಂದು ಅವನು ಹೇಳಿದಾಗ ತುಸು ಸಮಯ ಗಲ್ಲದ ಮೇಲೆ ಕೈ ಇಟ್ಟು ಯೋಚಿಸುತ್ತಾ, ಹೌದು ಅಲ್ವಾ, ಆದರೆ ಪ್ರಾಮಿಸ್ ಮಾಡಿ ನನಗೆ ಬೇಗ ಪಾಪು ಕೊಡ್ತೀನಿ ಅಂತ ಎಂದು ಕೇಳಿದಾಗ ನಕ್ಕು ಅವಳ ಕೈ ಮೇಲೆ ಕೈ ಇಟ್ಟು,
ಈ ಪಾಪುಗೆ ಮತ್ತೊಂದು ಪಾಪು ಕೊಡೋದು ನನ್ನ ಜವಾಬ್ದಾರಿ ಎಂದು ಹೇಳಿದಾಗ ಖುಷಿಯಿಂದ ಅವನ ಕೆನ್ನೆಗೆ ಮುತ್ತು ಕೊಟ್ಟು ಓಡಿದಳು ಅಲ್ಲಿಂದ. ಜಾನು ಇಷ್ಟು ಮುದ್ದಾಗಿದ್ರೆ ತಲೆ ಕೆಡುತ್ತೆ ನನಗೆ ಎಂದು ತಲೆ ಆಡಿಸಿ ಅವಳ ಹಿಂದೆ ನಡೆದ. ಬನ್ನಿ, ಮಳೆ ಬರುವ ಹಾಗಿದೆ, ಬೇಗ ಊಟ ಮಾಡಿ ಮನೆಗೆ ಹೋಗೋಣ ಎಂದು ಊಟಕ್ಕೆ ಬಡಿಸಿದರು ವಿಶಾಲ. ಸಾಲಾಗಿ ಕುಳಿತವರ ಮುಂದೆ ಬಾಳೆ ಎಲೆ ಇಟ್ಟು ಬಗೆ ಬಗೆಯ ಅಡುಗೆಗಳ ಬಡಿಸಿದ್ರು. ಎಲ್ಲವ ತಾನು ತಿನ್ನುತ್ತಾ ತನ್ನ ಮಡುದಿಗೂ ತುತ್ತಿಟ್ಟ ರಾಮ್. ನಿಮ್ಮಿಬ್ಬರ ಜೋಡಿ ತುಂಬ ಚೆನ್ನಾಗಿದೆ ಎಂದು ಹೇಳಿದ ಚಂದ್ರು. ರಾಮ್ ನಸು ನಕ್ಕರೆ ಥ್ಯಾಂಕ್ ಯು ಅಣ್ಣ ಎಂದಳು ಜಾನು. ಎಲ್ಲರೂ ಖುಷಿಯಿಂದ ಊಟ ಮುಗಿಸಿ ಎಲ್ಲವನ್ನೂ ಗಾಡಿಯಲ್ಲಿ ಇಟ್ಟು ಎಲ್ಲರೂ ಗಾಡಿ ಏರುವಾಗಲೇ ಅಲ್ಲೊಬ್ಬ ಸಾಧು ಬಂದು ನಿಂತರು. ನಮಸ್ತೆ ಗುರುಗಳೇ, ನೀವು ಇಲ್ಲಿಗೆ ಬಂದ ಕಾರಣ ಎಂದು ನಯವಾಗಿ ಕೇಳಿದಾಗ ವ್ಯಂಗ್ಯನಗೆ ನಕ್ಕು ಜಾನು ಮುಂದೆ ನಿಂತರು ಅವರು. ನಮಸ್ತೆ ಎಂದು ಕೈ ಮುಗಿದು ನಮಸ್ಕಾರ ಮಾಡಿದ್ಲು ಜಾನು. ತನಗೆ ಏನೊಂದು ಅರಿಯದೇ ಇದ್ದರು. ನಕ್ಕು ಅವಳ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿದ ಅವರು, ಕೆಲವೊಂದು ತಪ್ಪುಗಳು ಬೇಕಾಗಿ ಆಗುವುದಿಲ್ಲ, ಆದರೆ ಅದರಿಂದ ಆಗುವ ಪರಿಣಾಮ ಮಾತ್ರ ತುಂಬ ಘೋರವಾಗಿರುತ್ತದೆ ಎಂದು ಹೇಳಿ ರಾಮ್ ಕಡೆಗೆ ನೋಡುತ್ತಾ, ಪ್ರೀತಿ ಕಳೆದುಕೊಳ್ಳುವ ಮುನ್ನ ಕೈಯಲ್ಲಿ ಹಿಡಿದುಕೊಂಡಿದೆಯಾ? ಒಮ್ಮೆ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪಪಟ್ಟು ಸಮಸ್ಯೆಯ ಮೂಲ ಹುಡುಕಿ ಬಂದಿದೆಯಾ? ಎಲ್ಲ ಒಳ್ಳೆಯದೇ ಆಗುತ್ತೆ, ಆಗಿರುವುದೆಲ್ಲ ಒಳ್ಳೆಯದಕ್ಕೆ. ನಿನ್ನ ಪ್ರೀತಿ ನಿನ್ನ ಕೈ ಸೇರುತ್ತೆ, ಆದರೆ ನೀನು ರಾಮನಂತೆ ತಾಳ್ಮೆಯಿಂದ ಇರಬೇಕು. ಪರಿಸ್ಥಿತಿ ಏನೇ ಇದ್ರೂ ನೀನು ಗಟ್ಟಿಯಾಗಿ ನಿರ್ಧಾರ ತೆಗೆದುಕೊಳ್ಬೇಕು ಎಂದು ಹೇಳಿದಾಗ ಅವನ ಮಾತು ಅರ್ಥ ಆಗಿದ್ದು ಅವನೊಬ್ಬನಿಗೆ. ಗುರುಗಳೇ, ಏನು ಹೇಳ್ತಾ ಇದ್ದೀರಾ? ಇವನ ಸಮಸ್ಯೆಯ ಮೂಲ ಅಂದರೆ ಎಂದು ಮಲ್ಲನಗೌಡರು ಅಚ್ಚರಿಯಿಂದ ಕೇಳಿದಾಗ, ಎಲ್ಲವೂ ಅರ್ಥ ಆಗುವ ಸಮಯಕ್ಕೆ ಆಗುತ್ತೆ, ಅವಸರ ಬೇಡ, ಶಿವಾರ್ಪಣಮಸ್ತು ಎಂದು ಅಲ್ಲಿಂದ ಹೊರಟು ಹೋದರು ಅವರು. ಎಲ್ಲ ನೋಡುತ್ತಾ ತಲೆ ಕೆರೆದುಕೊಂಡು ರಾಮ್ ಬಳಿಗೆ ಬಂದ ಹುಡುಗಿ, ರಾಮ್, ಆ ತಾತ ನನ್ನ ತಲೆ ಮೇಲೆ ಕೈ ಇಟ್ಟಾಗ ಒಂಥರ ಜುಮ್ಮಂತು ಗೊತ್ತಾ ಎಂದು ನಕ್ಕು ಹೇಳಿದಾಗ ಅವನ ಬಳಿ ಬಂದ ಗೌಡರು, ರಾಮ್, ಆ ಜ್ಯೋತಿಷಿಗಳು ತುಂಬ ದೊಡ್ಡವರು, ನಿನಗೆ ಹಾಗೆ ಹೇಳಿದ್ದಾರೆ ಅಂದರೆ ಏನೂ ಇದೆ, ಏನೂ ಇಲ್ಲದೆ ಅವರು ಸುಮ್ಮನೆ ಯಾರ ಜೊತೆಗೂ ಮಾತಾಡೋದೇ ಇಲ್ಲ ಎಂದು ಮಲ್ಲನಗೌಡರು ಹೇಳಿದಾಗ ಮನದಲ್ಲೇ ನಕ್ಕ ರಾಮ್. ಹೌದು, ಅವರು ಹೇಳಿದ್ದು ನನ್ನ ಅಭಿಯ, ಜಾನುವಿನ, ನನ್ನ ಪ್ರಿನ್ಸಸ್ ಮತ್ತು ಏಂಜಲ್ ಎಲ್ಲರ ಸಮಸ್ಯೆಯ ಮೂಲ ಇಲ್ಲೇ, ಅದಕ್ಕೆ ಪರಿಹಾರ ಸಹ ಇಲ್ಲೇ ಇದೆ ಎಂದು ತನ್ನಲ್ಲೇ ನುಡಿದುಕೊಂಡು ತಲೆ ಕೊಡದ ವಿಧವ, ಹೌದು, ತುಂಬ ಮಾರ್ಮಿಕವಾಗಿ ಮಾತಾಡಿದರು, ಬನ್ನಿ ಹೋಗೋಣ, ಮಳೆ ತುಂಬ ಬರುವ ಹಾಗಿದೆ, ಮಳೆಯಲ್ಲಿ ನೆಂದರೆ ಜಾನು ಹುಷಾರು ತಪ್ತಾಳೆ ಎಂದು ತಾನೇ ಮೊದಲಾಗಿ ಗಾಡಿ ಏರಿ ಕುಳಿತಾಗ ಏನೊಂದು ಮಾತನಾಡದೆ ಹಿಂಬಾಲಿಸಿದ್ರು ಅವನನ್ನ ಎಲ್ಲರೂ. ಈತ ಬೆಂಗಳೂರಿನಲ್ಲಿ ಆಗಷ್ಟೇ ಕಾಲೇಜ್ ಮುಗಿಸಿ ತಮ್ಮ ಮಾಮೂಲಿ ಚಾಟ್ ಅಡ್ಡಕ್ಕೆ ಬಂದಿದ್ದಳು ದನಿ. ಅವಳು ಎಲ್ಲೇ ಹೋದರೂ ಇಬ್ಬರು ಬಾಡಿಗಾರ್ಡ್ ಮಾತ್ರ ಜೊತೆಗೆ ಸುಳಿಯುತ್ತಿದ್ದರು. ಅವಳನ್ನ ಯಾರೇ ಕೋಪದಿಂದ ಮಾತನಾಡಿಸಿದ್ರು ಅವರ ಕತೆ ಅಷ್ಟೆ. ಧನಿಗಿಂತ ಮೊದಲು ಇವರೇ ಉತ್ತರ ಕೊಡುತ್ತಿದ್ರು. ಆಗಷ್ಟೇ ತಾನು ಆರ್ಡರ್ ಮಾಡಿದ್ದ ಚಾಟ್ ತಿನ್ನುತ್ತಾ ಕುಳಿತಿದ್ದಳು ಒಬ್ಬಳೆ. ಅವಳ ಸ್ನೇಹಿತೆ ಶ್ವೇತಾ ಸಹ ಬಂದಿರಲಿಲ್ಲ ಅಂದು. ಹೇ ಧನಿ ಎಂದು ಯಾರೋ ಕರೆದಂತಾಗಿ ಹಿಂದೆ ನೋಡಲು ಯಾರೋ ಅಪರಿಚಿತ ನಿಂತಿದ್ದ. ಅವನ ನೋಡಿ ಒಮ್ಮೆ ಬಾಡಿಗಾರ್ಡ್ ಕಡೆ ನೋಡಿದ್ಲು. ಅವರು ಅವಳ ಸನ್ನೆ ಅರ್ಥ ಮಾಡಿಕೊಂಡು ಇನ್ನೂ ಅಲರ್ಟ್ ಆದರು. ಯಾರು ನೀವು ಎಂದು ಅವಳು ಕಣ್ಣು ಸಂಕುಚಿಸಿ ಕೇಳಿದಳು ತುಸು ಜೋರಾಗಿಯೇ. ನಾನು ಯಾರಾದರೂ ಆಗಿರಲಿ, ಈಗಿಂದ ಈಗಲೇ ನಿನ್ನ ಹಿಂದೆ ಇರುವ ಬಾಡಿಗಾರ್ಡ್ಸ್ನ ಕಳುಹಿಸಿ ನನ್ನ ಜೊತೆ ಬಾ, ಇಲ್ಲ ಅಂದರೆ ಹನಿಮೂನ್ ಹೋಗಿರೋ ನಿನ್ನ ಅಣ್ಣ ಅತ್ತಿಗೆ ಬರೋದು ಆ್ಯಂಬುಲೆನ್ಸಲ್ಲಿ ಎಂದು ಹೇಳಿದ ಅವನು. ಅವನ ಕೆಕ್ಕರಿಸಿ ನೋಡಿ, ಅಷ್ಟು ಮೀಟರ್ ಇದ್ರೆ ನನ್ನ ಮುಟ್ಟಿ ನೋಡು, ನನ್ನ ಅಣ್ಣ ಅತ್ತಿಗೆನ ಆಮೇಲೆ ಮುಟ್ಟುವಂತೆ ಎಂದು ದನಿ ತಾನೇನು ಕಡಿಮೆ ಇಲ್ವಂತೆ ಹೇಳಿದ್ಲು. ಹೌದಾ, ನಿನ್ನ ಹೇಗೆ ಕರೆದುಕೊಂಡು ಹೋಗಬೇಕು ಅಂತ ಗೊತ್ತು ನನಗೆ ಎಂದು ಏನೋ ಸನ್ನೆ ಮಾಡಿದವ ತಕ್ಷಣ ಅವಳ ಕೈಗೆ ಏನೋ ಚುಚ್ಚಿಬಿಟ್ಟ ಅಷ್ಟೇ. ಅವನ ಹಿಂದೆ ಇದ್ದ 4-5 ಜನ ಓಡಿ ಬಂದು ಇಬ್ಬರು ಗಾರ್ಡ್ ಕೈಗೆ ಮತ್ತೆ ಸೂಜಿ ಚುಚ್ಚಿದ್ರು. ಇಬ್ಬರು ಅಲ್ಲೇ ನೆಲ ಕುರುಳಿದ್ರು. ಮುಟ್ಟಿ ನೋಡುವಂದೆ ಅಲ್ವಾ, ಇವಾಗ ಎತ್ತಾಕಿಕೊಂಡೇ ಹೋಗ್ತೀನಿ ಎಂದು ಪ್ರಜ್ಞೆ ತಪ್ಪಿದವಳ ಇನ್ನೇನು ಮುಟ್ಟಲು ಹೋಗುವಾಗ ಅವನ ಕೈ ಬಿಗಿಯಾಗಿ ಹಿಡಿದು ಬಿಟ್ಟರು ಯಾರೋ. ತಲೆ ಎತ್ತಿ ನೋಡಲು ಅವಿ ನಿಂತಿದ್ದ. ಅವಳು ಮನೆ ತಲುಪುವವರೆಗೂ ಅವಳ ಕಾವಲು ಕಾಯುವ ಆತ ಯಾರೋ ಅಪರಿಚಿತ ಅವಳ ಬಳಿ ಬಂದಿದ್ದೇ ಅಲರ್ಟ್ ಆಗಿದ್ದ. ಆದರೆ ಇವ ಓಡಿ ಬರುವಷ್ಟರಲ್ಲಿ ಅವಳು ಪ್ರಜ್ಞೆ ತಪ್ಪಿದ್ಲು. ಯಾರೋ ನೀನು, ಯಾಕೋ ಬಂದಿದೀಯಾ ಎಂದು ಜೋರಾಗಿ ಕೇಳಿದ್ದ ಅವ. ಅಲ್ಲಿದ್ದವರೆಲ್ಲ ನಾಟಕ ನೋಡುತ್ತಾ ನಿಂತಿದ್ದರು. ನಾನು ಯಾರು ಅನ್ನೋದು ಮುಖ್ಯ ಅಲ್ಲ, ನಿನ್ನ ಯಾರೋ ಕಳಿಸಿದ್ದು, ನನ್ನ ಧನಿನ ಮುಟ್ಟುವಷ್ಟು ಧೈರ್ಯ ಏನೋ ನಿನಗೆ ಎಂದು ಜೋರಾಗಿ ಅವನ ಮೂತಿಗೆ ಗುದ್ದಿದ. ಒಮ್ಮೆ ಮೂಗಿನ ಮುಡಿಯಿಂದ ರಕ್ತ ಒಸರಿತ್ತು. ಹೇ
ನನ್ನ ಬಗ್ಗೆ ಗೊತ್ತಿಲ್ಲ ನಿನಗೆ. ನಾನು ಇವಳನ್ನು 3 ವರ್ಷದಿಂದ ಲವ್ ಮಾಡ್ತಾ ಇದ್ದೀನಿ. ಇವಳು ನನಗೆ ಒಪ್ಪಿಗೆ ಕೊಡ್ತಾ ಇಲ್ಲ. ಅದಕ್ಕೆ ಇವತ್ತು ಪ್ಲಾನ್ ಮಾಡಿಕೊಂಡು ಬಂದಿರೋದು ಎಂದು ಅವ ಹೇಳಿದಾಗ ಇನ್ನೂ ಕೋಪಗೊಂಡು ಅವನ ಹೊಟ್ಟೆಗೆ ಹೊಡೆಯುವಷ್ಟರಲ್ಲಿ ಅವನ ಕಡೆಯ 4-5 ಜನ ಬಂದು ಅವಿಯನ್ನು ಹಿಡಿದುಕೊಂಡರು. ಹೇ ಬಿಡ್ರೋ, ಬಿಡೋ ನನ್ನ. ಇವತ್ತು ಈ ನನ್ನ ಮಗನನ್ನು ಹುಟ್ಟಿಲ್ಲ ಅನಿಸ್ಬಿಡ್ತೀನಿ. ಇವತ್ತು ನನ್ನ ದನಿ ಮೈ ಮುಟ್ಟುತ್ತೀಯಾ ಎಂದು ಅಭಿ ಕೋಪದಿಂದ ಏಗರುವಾಗ, ಯಾರು ನಿನ್ನ ದಮಿ ಅಭಿ? ಸಾರಿ ಮಿಸ್ಟರ್ ಅಭಿರಾಮ್, ಯಾರು ನಿಮ್ಮ ದನಿ? ನಮಗೂ ನಿಮಗೂ ಸಂಬಂಧ ಇಲ್ಲ ಅಲ್ವಾ ಎಂದು ಮಲಗಿದ್ದ ದನಿ ಎದ್ದು ಕೇಳಲು ಅಚ್ಚರಿಗೊಂಡ ಅವನ ಹಿಡಿದಿದ್ದ ಕೈಗಳು ಸಡಿಲಗೊಂಡವು. ದನಿ ದನಿ ನಿನ್ಗೇನು ಆಗಿಲ್ವಾ ಎಂದು ಅಭಿ ಕೇಳಿದಾಗ ಅವನ ಕೈ ಸರಿಸಿ, ನಿಮ್ಮ ಕಣ್ಣೆದರೆ ಮಾತಾಡ್ತಾ ಇದ್ದೀನಲ್ಲ, ಇನ್ನೂ ಕೇಳ್ತಾ ಇದ್ದೀರಾ ಏನಾಗಿಲ್ಲ ಅಂತ? ಅವರು ನನ್ನ ಅಣ್ಣ ನೇಮಿಸಿರುವ ಗಾರ್ಡ್, ಅಷ್ಟು ಸುಲಭಕ್ಕೆ ಬಗ್ಗೋದಿಲ್ಲ ಎಂದು ಹೇಳಿದಾಗ ನಗುತ್ತಾ ಎದ್ದು ಬಂದರು ಬಾಡಿ ಗಾರ್ಡ್ಸ್. ಅಂದರೆ ಏನಿದೆಲ್ಲ? ಮತ್ತೆ ಇವರೆಲ್ಲ ಯಾರು? ನಿನಗೇನೋ ಚುಚ್ಚಿದ್ರು ಅಲ್ವಾ ಎಂದು ಅಭಿ ಅವಳ ಮೈಕೈ ನುಟ್ಟುತ್ತಾ ಗಾಬರಿಯಿಂದ ಕೇಳುವಾಗ, ಇದು ನಾನೇ ಮಾಡಿಸಿದ್ದು ನಾಟಕ ಎಂದು ಅವನ ಕೈ ಸರಿಸಿ ತನ್ನ ಕೈ ಕಟ್ಟಿ ಹೇಳಿದಾಗ ಬೀಸಿ ಹೊಡೆದಿದ್ದ ಅವಳ ಕೆನ್ನೆಗೆ. ನಾಟಕ? ಏನೇ ಮಾಡ್ತಿದ್ಯಾ? ನಿನಗೇನೋ ಆಯಿತು ಅಂತ ಎಷ್ಟು ಹೆದರಿದೆ ಗೊತ್ತಾ? ನೀನು ನೋಡಿದರೆ ತಮಾಷೆ ಮಾಡ್ತಾ ಇದೆಯಾ ಇಲ್ಲಿ ಎಂದು ಕೇಳಿದ ಕೋಪದಿಂದ. ಅವನ ಹೊಡೆತಕ್ಕೆ ಕೆನ್ನೆ ಚುರುಚುರು ಎನ್ನುತ್ತಿದ್ದರೂ ಅವನು ಹೇಳುತ್ತಿದ್ದ ಮಾತುಗಳನ್ನು ಕೇಳುತ್ತಿದ್ದಳು ಕೈಕಟ್ಟಿ. ಏನು ಹಾಗೆ ಗುರಾಯಿಸ್ತಾ ಇದೀಯಾ? ನಾಟಕ ಅಂತೆ, ಯಾರೋ ಬಂದು ಇವಳಿಗೆ ಇಂಜೆಕ್ಷನ್ ಮಾಡ್ತಾರೆ ಅಂತೆ ಎಂದು ಕೋಪದಿಂದ ಹೇಳಿದವ ಬಾಡಿ ಗಾರ್ಡ್ಸ್ ಕಡೆಗೆ ನೋಡುತ್ತಾ, ನೀವೇನು ಮಾಡ್ತಿದ್ದೀರಾ ಇಲ್ಲಿ? ಹಾಂ, ಹೇಳಲ್ಲ ರಾಮ್ಗೆ? ಇವಳು ಹೇಳಿದ್ರಂತೆ, ಇವರು ಕೇಳಿದ್ರಂತೆ. ನಿಜವಾಗಿಯೂ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಏನರೋ ಮಾಡ್ತಿದ್ರಿ ಎಂದು ಕೂಗಿದಾಗ, ಸಾರಿ ಸರ್ ಎಂದು ತಲೆ ತಗ್ಗಿಸಿರು ಅವರು. ಮತ್ತೆ ಅವಳ ಸ್ನೇಹಿತೆಯ ನೋಡಿ, ನೀನು ಫ್ರೆಂಡ್ ತಾನೆ, ನೀನು ಯಾಕೆ ಇದಕ್ಕೆ ಸಪೋರ್ಟ್ ಮಾಡಿದೆ? ನಿನಗೆ ಗೊತ್ತಾಗಲ್ವಾ ಎಂದು ಅವಳಿಗೂ ಬೈಯುವಾಗ ಒಂದು ಹೆಜ್ಜೆ ಮುಂದೆ ಇಟ್ಟ ದನಿ, ಅವಳು ನನ್ನ ಫ್ರೆಂಡ್, ಇವರು ನನ್ನ ಬಾಡಿಗಾರ್ಡ್. ನೀವ್ಯಾರು ಮಿಸ್ಟರ್ ಅಭಿರಾಮ್? ನನ್ನ ಬಗ್ಗೆ ವರಿ ಮಾಡೋದಕ್ಕೆ? ಇಲ್ಲಿನ ಶಾಪ್ ಓನರ, ಕಸ್ಟಮರ ಎಲ್ಲ ನಿಂತು ನೋಡ್ತಿದ್ದಾರೆ ತಾನೆ. ಅವರಿಗೆಲ್ಲ ನಾನು ಸಂಬಂಧಪಟ್ಟಿಲ್ಲ. ಅದಕ್ಕೆ ನೀವ್ಯಾಕೆ ಮುಂದೆ ಬಂದ್ರಿ? ನೀವ್ಯಾಕೆ ನನ್ನ ಮೇಲೆ ಕೈ ಮಾಡಿದ್ರಿ ಎಂದು ಜೋರಾಗಿ ಕೇಳಿದಾಗ ಸುಮ್ಮನೆ ನಿಂತ ಅವ. ಹೇಳಿ ಅಭಿರಾಮ್, ಯಾಕೆ ಸುಮ್ಮನೆ ನಿಂತಿದ್ದೀರಾ ಎಂದು ಉಬ್ಬೇರಿಸಿ ಕೇಳಿದಾಗ ಗಲಿಬಿಲಿ ಆದ ಅಭಿ. ನೋಡಿ, ಇನ್ಮೇಲೆ ಹೀಗೆಲ್ಲ ಮಾಡಬೇಡಿ. ರಾಮ್ ಬರೋದಕ್ಕೆ ಎಷ್ಟು ಸಮಯ ಆಗುತ್ತೋ ಎಂದು ಒಂದು ಹೆಜ್ಜೆ ಹಿಂದೆ ಇಟ್ಟು, ನೀವು ನನ್ನ ತಂಗಿ ನಾದ್ನಿ ಅಷ್ಟೆ ಎಂದು ಹೊರಡುವ ಮುಂದೆ ಓಡಿ ಬಂದು ನಿಂತಳು. ನನಗೆ ನಾಟಕ ಮಾಡಿದ್ದಕ್ಕೆ ಕೇಳಿದ್ರಿ, ಇವಾಗ ನೀವು ಮಾಡ್ತಿರೋದೇನು ಮಿಸ್ಟರ್ ಅಭಿ? ನೀವು ಮಾಡ್ತಿರೋದೇನು ಎಂದು ಕೇಳಿದಾಗ ಕಣ್ತಪ್ಪಿಸಿದ. ನಾನೇನು ಮಾಡ್ತಿಲ್ಲ, ಮನೆಗೆ ಹೋಗಿ ಎಂದು ಅಲ್ಲಿಂದ ಹೊರಟಾಗ ಅವನ ಕೈ ಹಿಡಿದು, ಯಾತಕ್ಕೆ ಈ ನಾಟಕ ಅಭಿ? ನಾನೇ ಸೋತು ಕೇಳ್ತಾ ಇದ್ದೀನಿ, ಯಾರಿಗಾಗಿ ಈ ನಾಟಕ? ಏತಕ್ಕಾಗಿ ಈ ನಾಟಕ? ನನ್ನ ನೀವು ಪ್ರೀತಿ ಮಾಡುವುದರಿಂದ ಯಾರಿಗೆ ತೊಂದರೆ? ಏನನ್ನ ಸಾಧಿಸೋದಕ್ಕಾಗಿ ಈ ನಾಟಕ ಎಂದು ಕೇಳಿದಾಗ ತಲೆ ತಗ್ಗಿಸಿ ನಿಂತು ಬಿಟ್ಟ ಅಭಿ. ಇತ್ತ ರಾಮ್ ಜಾನು ಮನೆಗೆ ಬಂದಿದ್ರು. ರಾತ್ರಿ ಊಟ ಸಹ ನಗುತ್ತಾ ಮಾಡಿ ಕೋಣೆಗೆ ನಡೆದರು ಮಲಗಲು. ಜಾನು, ಬಾ ಮಲಗು. ಅಲ್ಲಿ ಏನು ಮಾಡ್ತಿದೀಯಾ ಎಂದರ ಫೋನ್ ಹಿಡಿದುಕೊಂಡು ಏನನ್ನೋ ನೋಡುತ್ತಿದ್ದವಳ ತಾನು ನೋಡಿ, ಏನೂ ಇಲ್ಲ ಎಂದು ಅವಳು ಅದನ್ನೇ ದಿಟ್ಟಿಸಿ ನೋಡುವಾಗ ಅವಳ ಬಳಿಗೆ ನಡೆದ ಅವ. ತಕ್ಷಣ ಫೋನ್ ಮುಚ್ಚಿಟ್ಟಳು ಅವಳು. ಅನುಮಾನ ಬಂದಿತು ಅವನಿಗೆ. ಯಾಕೆ ಜಾನು, ನಾನು ನೋಡಬಾರ್ದೇನು ಎಂದು ಬಳಿಗೆ ಬಂದಾಗ ಎದ್ದು ನಿಂತವಳು ಅವನ ಬೆನ್ನ ಹಿಂದೆ ಬಂದು, ರಾಮ್ ರಾಮ್ ಎಂದು ಅವನ ತೋಳು ಗೀರುತ್ತಿದ್ದಳು. ಜಾನು, ಹೇಳಮ್ಮ ಏನು ಎಂದು ಅವಳ ಕೈ ಹಿಡಿದು ತನ್ನ ಮುಂದೆ ನಿಲ್ಲಿಸಿಕೊಂಡ. ಅವನ ಚಿತ್ತವೆಲ್ಲ ಅವಳು ಫೋನಿನಲ್ಲಿ ಏನು ನೋಡುತ್ತಿದ್ದಳು ಎಂಬುದರ ಮೇಲೆ. ಮತ್ತೆ ನಾನೇನು ಕೇಳಬೇಕು ಎಂದು ಅವನ ಎದೆಯ ಮೇಲೆ ಕೈಯಿಟ್ಟು ಕೇಳುವಾಗಲೇ ಅದರ ಪೀಠಿಕೆ ಅರಿವಾಗಿತ್ತು ಅವನಿಗೆ. ಯಾಕಮ್ಮ, ನಿದ್ದೆ ಬರ್ತಿಲ್ವಾ? ನೋಡು, ನನಗೆ ಫುಲ್ ಸುಸ್ತಾಗಿದೆ, ನಾನು ಮಲಗಬೇಕು ಎಂದು ಅವ ಹಾಸಿಗೆಯ ಮೇಲೆ ಕುಳಿತುಕೊಂಡಾಗ ಅವನ ಮಡಿಲಲ್ಲಿ ಕುಳಿತು ಅವನ ಎದೆಯ ಮೇಲೆ ತಲೆ ಇಟ್ಟು, ಲವ್ ಯು ರಾಮ್ ಎಂದು ಮುದ್ದಾಗಿ ಹೇಳಿದಾಗ ಎಲ್ಲೋ ಮನದ ಮೂಲೆಯಲ್ಲಿ ಇದ್ದ ಅನುಮಾನವು ಬಗೆಹರಿದಿತ್ತು ಅವನಿಗೆ. ಜಾನು, ನಾವಿಲ್ಲಿಗೆ ಬಂದಿರೋದು ಹನಿಮೂನ್ಗೆ ಅಲ್ವಾ ಎಂದು ಕೇಳಿದಾಗ
ನಾಚುತ್ತಾ ಅವನ ಎದೆಗೂಡಲ್ಲಿ ತಲೆ ಇಟ್ಟು, ಹೌದು ರಾಮ್, ನಾನು ಅದನ್ನೇ ನೋಡ್ತಾ ಇದ್ದೆ. ಫೋನಲ್ಲಿ ಇಬ್ಬರು ಹೀರೋ ಹೀರೋಯಿನ್ ಹನಿಮೂನ್ ಹೋಗಿದ್ದು ಎಂದು ಹೇಳುವಾಗ ಅವಳ ಮುಗ್ಧತೆಗೆ ನಕ್ಕು, ಐ ಲವ್ ಯು ಟೂ ಜಾನು, ಲವ್ ಯು ಮೋರ್ ಎಂದು ಅವಳ ಕೆನ್ನೆಗೆ ಮುತ್ತಿಟ್ಟ. ನಂತರ ಅವಳು ಅವನ ತುಟಿಗೆ ಪುಟ್ಟ ಮುತ್ತು ಕೊಟ್ಲು. ಡಾಕ್ಟರ್ ಹೇಳಿದ ಮಾತು ನೆನಪಾಯಿತು ಅವನಿಗೆ. ಅವಳಿಗೆ ಎಲ್ಲ ನೆನಪಿದೆ, ಎಲ್ಲವೂ ಗೊತ್ತಿದೆ, ಆದರೆ ನಿಮ್ಮನ್ನ ಕಳೆದುಕೊಳ್ಳುವ ಭಯವಿದೆ ಎಂಬುದು. ನಾನು ಎಂದಿಗೂ ನಿನ್ನ ಬಿಟ್ಟು ಹೋಗೋದಿಲ್ಲ ಕಣೋ ಎಂದು ಮೆಲ್ಲಗೆ ಅವಳ ಸೆರಗು ಜಾರಿಸಿದ್ದ. ಥ್ಯಾಂಕ್ ಯು ಕಣೋ, ನನ್ನ ಜೀವನದಲ್ಲಿ ಇಷ್ಟೊಂದು ಪ್ರೀತಿ ತುಂಬಿದ್ದಕ್ಕೆ ಎಂದು ಅವಳ ದೇಹವ ಮುದ್ದಿಸುತ್ತಾ ಮುಂದುವರೆದ ರಾಮ್. ನೀವು ಅಷ್ಟೇ ರಾಮ್, ಲವ್ ಯು, ನನ್ನ ದೂರ ಮಾಡಬೇಡಿ ಆಯ್ತಾ ಎಂದು ಹೇಳುತ್ತಾ ನಾಚುತ್ತಿದ್ದವಳ ಮೆಲ್ಲಗೆ ಮುದ್ದಾಡುತ್ತಾ ಮುದ್ದು ಮಾಡಿದ್ದ ರಾಮ್. ಇಲ್ಲ, ನಾನು ನೀನು ಆತ್ಮ ದೇಹ ಕಣೆ ಎಂದು ಹೇಳುತ್ತಾ ತನ್ನ ಪ್ರೀತಿಯ ಆಳವನ್ನ ಅವಳ ಅರಿವಿಗೆ ತೋರುತ್ತಾ ಅವಳಿಗೆ ನೋವಾಗದಂತೆ ಮುದ್ದಾಡಿದ. ಪ್ರೀತಿ ಜಾಸ್ತಿಯಾದಂತೆ ಚಂದಿರ ಸಹ ನಾಚುತ್ತಾ ಬಾನಿನಿಂದ ಮರೆಯಾದ. ಪ್ರಣಯ ಪಕ್ಷಿಗಳು ಪ್ರೀತಿ ಸಾಕಾರಗೊಳಿಸುತ್ತಾ ದಣಿದರು. ಬಹುದಿನಗಳ ನಂತರ ಸುಂದರ ಶೃಂಗಾರ ರಾತ್ರಿ ಕಳೆದ ಖುಷಿಯಲ್ಲಿ ಬೆಳಗಿನ ಸಮಯಕ್ಕೆ ನಿದ್ರೆಗೆ ಜಾರಿದರು ಇಬ್ಬರು. ರಾಮ್ ಅವಳ ಉಸಿರಾದರೆ ಜಾನು ಅವನ ಎದೆ ಬಡಿತ. ಎಂದಿಗೂ ಒಬ್ಬರ ಬಿಟ್ಟು ಇನ್ನೊಬ್ಬರು ಇರಲಾರರು. ಮತ್ತೆ ಸಿಗುವ. ಕತೆ ಇಷ್ಟ ಆದರೆ ಕಮೆಂಟ್ ಆಗಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ಪ್ರೀತಿಯಿಂದ ಕತೆ ಕೇಳು ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹೀಗೆ ಕತೆ ಕೇಳಿ ಪ್ರೋತ್ಸಾಹ ನೀಡ್ತಾ ಇರಿ ಆಯಿತಾ. ನೋಡಿ, ಇಷ್ಟೊಂದು ಕೋಲ್ಡ್ ಆದರೂ ಸಹಿತ ನಾನು ನಿಮಗೋಸ್ಕರ ಕತೆ ಹಾಕಿದ್ದೀನಿ. ನೀವು ನನಗೋಸ್ಕರ ಒಂದು ಕಮೆಂಟ್ ಹಾಕೋಕ್ಕಾಗಲ್ವಾ? ಪ್ಲೀಸ್ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಬಟನ್ ಒತ್ಕೊಂಬಿಡಿ ಆಯಿತಾ.